ಕೊಡ್ಲಿ ಕ್ವಶನ್ ಅವರ್ಸ್ ಇದು ಕ್ವಶನ್ ಅವರ್ಸ್ ತಳವಾರ ಸಾಬಣ್ಣ ಕೊಡ್ರಿ ಪಾಟೀಲ್ ಕೂತ್ಕೊಳ್ಳಿ. ಸನ್ಮಾನಿ ರಾಜ್ಯದ ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಚೆನ್ನಮ್ಮನ ಹೆಸರಿನಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ ಇದು 15 ವರ್ಷಗಳಾದವು ಪ್ರಾರಂಭವಾಗಿ, ಇನ್ನೂ ಸ್ವಂತ ಕಟ್ಟಡ ಹೊಂದಿಲ್ಲ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2 ಪ್ರಶ್ನೆಗಳು ಕೇಳ್ತೇನೆ, ನಂತರ ಅದಕ್ಕೆ ನಾನು ವಿವರಕ್ಕೆ ಹೋಗ್ತೇನೆ. ಈ ಪ್ರಶ್ನೆ ಕೇಳಬೇಕಾದ್ರೆ ನಾನು ಕ್ಯಾಂಪಸ್ಸಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲೆಲ್ಲ ಪರಿಶೀಲನೆ ಮಾಡಿದ ನಂತರ ಪ್ರಶ್ನೆ ಹಾಕಿದ್ದೇನೆ. ಹೀಗಾಗಿ ಸತ್ಯಕ್ಕೆ ದೂರ ಇದೆ ಅಂತ ನಾನು ಹೇಳಿದೆ. ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಕೇಳ್ತೇನೆ. ಮೊದಲು ಅದರಲ್ಲಿ ಮುಖ್ಯ ಪ್ರಶ್ನೆ ಅಂದರೆ, ಈಗಾಗಲೇ ನಡೀತಕ್ಕಂಥ ಕಾಮಗಾರಿಗಳು ತೀರಾ ಕಳಪೆ ಮಟ್ಟದಾಗಿದೆ. ಎರಡನೇದು, ಈಗಾಗಲೇ ನಿರ್ಮಾಣ ಹಂತದಲ್ಲಿರ್ತಕ್ಕಂಥ 10-11 ಕಟ್ಟಡಗಳು ಸೋರ್ತಾ ಇದ್ದಾವೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸೋರ್ಲಕತ್ತವೆ. ಮೂರನೇದು, ಈ ಕಟ್ಟಡಗಳು ಯಾವ ರೀತಿಯಾಗಿ ಗ್ರೂಪಿಂಗ್ ಮಾಡಿದ್ದಾರೆ ಅಂದರೆ ತೀರಾ ಅವೈಜ್ಞಾನಿಕವಾಗಿದ್ದಾವೆ, ತೀರಾ ಅವೈಜ್ಞಾನಿಕ. ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಲಾಸ್ಟ್ ಹಾಕಿದ್ದಾರೆ, ಇಲ್ಲಿ ಅದು ಕ್ಯಾಂಪಸ್ ಮೇನ್ ರೋಡ್. ಹೀಗಾಗಿ ಇದಕ್ಕೆ ಅವರು ಉತ್ತರ ಕೊಡಲಿ, ನಾನು ನಂತರ ಭಾಷಣ ಮಾಡಿದ್ರಲ್ಲ. ಸಭಾಪತಿಗಳೇ, ಮಾನ್ಯ ಸದಸ್ಯರು ಹೇಳ್ತಾ ಇರ್ತಕ್ಕಂಥ ವಿಚಾರ ಇದು ಸುಮಾರು 110 ಕೋಟಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ. ಅಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಹಿಂದೆ ಇದನ್ನ ವಿನ್ಯಾಸಗಾರರು ಮಾಡಿರ್ತಕ್ಕಂಥದ್ದು, ನಂತರ ಅವರು ಕೈ ಬಿಟ್ಟ ಮೇಲೆ ಮತ್ತೊಬ್ಬರನ್ನ ಅದಕ್ಕೆ ನೇಮಕ ಮಾಡಿ ವಿನ್ಯಾಸವನ್ನ ಮುಂದುವರಿಸಿರ್ತಕ್ಕಂಥದ್ದು. ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಈಗ ನಾನು ಉತ್ತರದಲ್ಲಿ ಕೊಟ್ಟಿದ್ದೇನೆ. ಈಗ ನಾನು ಕಳೆದ ವರ್ಷ ನಾನು ಹೋಗಿದ್ವಿ, ಮತ್ತು ನಮ್ಮ ಆ ಭಾಗದ ಶಾಸಕರು ಮಂತ್ರಿಗಳಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾವು ಕಳೆದ ವರ್ಷ 27/10/2023 ಭೇಟಿ ಕೊಟ್ಟಿದ್ದೀನಿ. ಆಗ ಒಂದು ಹಂತದಲ್ಲಿ ಕೆಲಸ ಆಗಿತ್ತು. ಸಂದರ್ಭದಲ್ಲಿ ಎಕ್ಸ್ಪ್ಯಾನ್ಷನ್ ಜಾಯಿಂಟ್ ಮಾಡ್ತಾರೆ, ಪಕ್ಕದಲ್ಲಿ ಕಾಲಮ್ಸ್ ಹಾಕ್ತಾರೆ. ಪಕ್ಕದಲ್ಲಿ ಕಾಲಮ್ಸ್ ಹಾಕಿದಂಥ ಸಂದರ್ಭದಲ್ಲಿ ಶಟರಿಂಗ್ ಮಾಡೋದಕ್ಕಾಗೋದಿಲ್ಲ, ಸ್ವಲ್ಪ ಗ್ಯಾಪ್ ಇರ್ತದೆ. ಅದು ಮೇಲ್ಗಡೆ ಪೂರ್ತಿ ಕನ್ನಡ ಅಲ್ಲ. ಈಗ ಹೋದಂಥ ಸಂದರ್ಭದಲ್ಲಿ ಮಳೆ ಆದಂಥ ಇದರಲ್ಲಿ ಅಲ್ಲಿ ಸೋರಿರ್ತಕ್ಕಂಥದ್ದನ್ನ ನೋಡಿ ಕಳಪೆ ಅಂತ ಹೇಳ್ತಾ ಇದ್ದಾರೆ. ಈಗ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಇದ್ದಾರೆ, ಎಲ್ಲ ಹಂತದಲ್ಲಿ ಟೆಸ್ಟ್ ಮಾಡಿರ್ತಕ್ಕಂಥದ್ದಿದೆ. ಅಲ್ಲಿ ಏನೋ ಕಾಂಕ್ರೀಟ್ ಬ್ಲಾಕ್ಸ್ ಮಾಡಿರೋಂಥದ್ದು ಅಲ್ಲೇ ಕರ್ಕೊಂಡು ವಿಸಿಟ್ ಮಾಡಿ ಬಂದ್ಬಿಡಿ. ಸರ್ ಅವರು ವಿಸಿಟ್ ಕೊಟ್ಟಿದ್ದಾರೆ, ಸನ್ಮಾನ್ಯ ಸಚಿವರೇ ವಿಸಿಟ್ ಕೊಟ್ಟು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೇಟ್ಮೆಂಟ್ ಅವೈಜ್ಞಾನಿಕವಾಗಿ ಅಂತ ಅವರೇ ಹೇಳಿದ್ದಾರೆ, ತಾವೇ ಸ್ಟೇಟ್ಮೆಂಟ್ ಕೊಟ್ಟಿದ್ರ. ಸರ್, ಇಲ್ಲಿ ಮುಖ್ಯ ಪ್ರಶ್ನೆ ಇರೋದು ನಂದಿಷ್ಟೇ. ಇಲ್ಲಿ 110 ಕೋಟಿ ಈ ಕಾಮಗಾರಿಗಳ ಒಟ್ಟು ವೆಚ್ಚ ಇದೆ ಸರ್. 110 ಕೋಟಿ ಯಾರು ಕೊಟ್ಟಿದ್ದಾರೆ, ಇದು ಮುಖ್ಯ ಪ್ರಶ್ನೆ ಇರೋದು. ಇಲ್ಲಿ ವಿಶ್ವವಿದ್ಯಾಲಯಗಳು ತನಗೆ ಬರ್ತಕ್ಕಂಥ ಸಂಪನ್ಮೂಲ ಫೀಸ್ ರೂಪದಲ್ಲಾಗಿರ್ಬೋದು ಅಥವಾ ಅಫಿಲಿಯೇಷನ್ ಫೀಸ್. ಸರ್ ದಯವಿಟ್ಟು ಅವಕಾಶ ಕೊಡಿ. ಇಲ್ಲ ಸರ್, ಮಾತಾಡ್ತಾ ಇಲ್ಲ. ಇಲ್ಲಿ 110 ಕೋಟಿ ರೂಪಾಯಿ ವಿಶ್ವವಿದ್ಯಾಲಯ ಭರಿಸಿದೆ. ಇದು ಸರ್ಕಾರ ಕೊಟ್ಟಿಲ್ಲ. ವಿಶ್ವವಿದ್ಯಾಲಯ 110 ಕೋಟಿ ಅದು ಎಲ್ಲಿಂದ ಬಂತು? ಅದು ಫೀಸ್ ಕಲೆಕ್ಷನ್. ಇಟ್ ವಾಸ್ ಕಲೆಕ್ಟೆಡ್ ಬೈ ದಿ ಯೂನಿವರ್ಸಿಟಿ. ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಸರ್ಕಾರ ಕಟ್ಟಡ ಕಟ್ತಾ ಇದ್ದಾರೆ. ನ್ಯಾಯಾಂಗ ತನಿಖೆ ಆಗಿದ್ರೆ ಇಲ್ಲಿ ಕಿತ್ತೂರು ಚೆನ್ನಮ್ಮರಿಗೆ ನಾವು ಕಪ್ಪು ಮಸಿ ಬಳಿದಂತ ಆಗುತ್ತೆ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಇದು ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಸನ್ಮಾನ್ಯ ಸಭಾಪತಿಯವರೇ, ಈಗ ನಮ್ಮ ಇಲಾಖೆಯಲ್ಲಿ ಪ್ರತ್ಯೇಕವಾದಂತ ಇಂಜಿನಿಯರಿಂಗ್ ಡಿವಿಷನ್ ಇಲ್ಲ. ಪ್ರತ್ಯೇಕವಾದಂತ ಇಂಜಿನಿಯರಿಂಗ್ ಡಿವಿಷನ್ ಇಲ್ಲದೆ ಇದ್ದಾಗ ನಾವು KHB ಸಹಕಾರ ತಗೊಳ್ತೀವಿ, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು PWD ತಗೊಳ್ತೀವಿ, ಮತ್ತು ರೈಟ್ ಸಂಸ್ಥೆ, ಈ ರೀತಿ ಹಲವಾರು ಸಂಸ್ಥೆಗಳ ಮುಖಾಂತರ ಆಗುತ್ತೆ. ಇದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಕೊಟ್ಟಿರುವಂಥದ್ದು ದಿನೇಶ್ ಗುಂಡೂರಾವ್ ಅವರಲ್ಲ, ನಾನಲ್ಲ. ಹಿಂದಿನ ಸರ್ಕಾರದ ಮಂತ್ರಿಗಳ ಅವಧಿಯಲ್ಲಿ ಆಗಿರ್ತಕ್ಕಂಥ ಟೆಂಡರ್ ಪ್ರಕ್ರಿಯೆ, ಅವರು ಅದಕ್ಕೆ ಏಜೆನ್ಸಿಯನ್ನು ಅವ್ರು ಫಿಕ್ಸ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಅದರಿಂದ ಇದು ಅವ್ಯವಹಾರ ಆಗಿದೆ. ಮತ್ತೊಂದು ಹೇಳ್ತಕ್ಕಂಥದ್ದು, ಈಗ ಸಭಾಪತಿಗಳು ಹೇಳಿದ್ರು, ಖುದ್ದ ಹೋಗೋಣ, ನೀವು ಬನ್ನಿ, ಈಗ ನಮ್ಮ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರು ಬರ್ತಾರೆ, ನಾವು ಮೂವರು ಹೋಗಿ ನೋಡೋಣ ಇವತ್ತು ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು. ಟೆಕ್ನಿಕಲ್ ಡೀಟೇಲ್ಸ್ ಮಾನ್ಯ ಸದಸ್ಯರು ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ಅನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಎಕ್ಸ್ಪ್ಯಾನ್ಷನ್ ಜಾಯಿಂಟ್ ಇರ್ತದೆ, ಮತ್ತೊಂದಿರ್ತದೆ, ಮೇಲೆ ಏನು ನಾವು ಕ್ಯೂರಿಂಗ್ ಮಾಡಬೇಕಾಗತ್ತೆ, ಏನು ಮಾಡಬೇಕಾಗತ್ತೆ. ಇವೆಲ್ಲ ಕಟ್ಟಡ ಕಾಮಗಾರಿ ಪೂರ್ಣ ಆದ ನಂತರ ಕಾಮಗಾರಿ ಹಂತದಲ್ಲಿ
ಅದ್ರ ಬಗ್ಗೆ ಅದು ತನಿಖೆ ಆಗ್ಬೇಕಲ್ಲ ಸರ್. ಯಾರೇ ಮಾಡಿ ಆಯ್ತು ನೀವು ರೀ, ಸರಿಪಡಿಸ್ಬೇಕಲ್ಲ. ಹೇಳೋರು ಅವ್ರು ನಿಮ್ಗೆ ನೀವು ಕರ್ಕೊಂಡು ಹೋಗ್ಯಾರ ಅವ್ರಿಗೆ. ಸರಿಪಡಿಸೋದ್ರಾಗೆ ಈ ಭಾಗದ ಬಗ್ಗೆ ನೀವು ತಳವಾರ future ತಿಳ್ಕೊರಿ, ಮಾಡ್ತೀರಾ? ಕರ್ಕೊಂಡು ಮತ್ತೆ ಹೋಗ್ತಾರೆ ಏನು ಹೋಗಿ ಆ ವಿಸಿಟ್ ಥರದ್ದು ಮಾಡಿ ಏನಾಗ್ತಾ ಇದೆ? ಕೂಡಿ ಹಾ. ಶರವಣ್ ಯಾರು ಹೇಳಿದಾರ ನಿಮ್ ಭೇಟಿ ಮಾಡ್ತೀವಿ ಅಂತ ಕರ್ಕೊಂಡು ಹೋಗಿ ಭೇಟಿ ಮಾಡಿ ಆಮೇಲೆ ಹೇಳಿ ನನ್ನ ಕಡೆ. ಸನ್ಮಾನ್ಯ ಸಭಾಪತಿಗಳೇ, ಚುಕ್ಕೆ ಗುರುತಿನ